ಇದು ಐಡೆಂಟಿಟಿ ಏನಿರೋದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಯ್ತಾ. ಇದು ಯಾವ ಥರ ಬರ್ತದೆ ಅಂತ ಈ ಪಿಕ್ಚರೈಸೇಷನಲ್ಲಿ ತೋರಿಸ್ತೀನಿ. ಯಾವ ಥರ ಅಂದರೆ ಫಸ್ಟ್ ಏನು ತಗೋಬೇಕು, ಇವಾಗ ಎ ಅನ್ನೋದನ್ನು 4 ಅಂತ ತಗೋಬೇಕು, ಬಿ ಅನ್ನೋದನ್ನು 2 ಅಂತ ತಗೋಬೇಕು. ಇವಾಗ ಏನಾಗಿರ್ತದೆ ಇದರಲ್ಲಿ ಈ ಥರ ಆಗಿರ್ತದೆ. ಇವಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ 4 + 2 ಹೋಲ್ ಸ್ಕ್ವೇರ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ 2 ಅಂತ ಆಯ್ತದೆ. ಇವಾಗ ಈ ಬ್ಲಾಕ್ ಇದು ತಗೊಂಡ್ರೆ 4 + 6 ಅಂದರೆ ಎಷ್ಟು, ಇದೆಷ್ಟು ಆಯ್ತದೆ, ಈ ಕಡೆ 6 ಸ್ಕ್ವೇರ್ ಅಂತ ಆಯ್ತದೆ. ಈ ಕಡೆ 6 ಸ್ಕ್ವೇರು, ಇಲ್ಲಿ 4 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ 2 ಅಂತ ಆಯ್ತದೆ. 6 ಸ್ಕ್ವೇರ್ ಅಂದರೆ ಎಷ್ಟು, ಇದು ಪೂರ್ತಿ ಬ್ಲಾಕು. ಇಲ್ಲಿ 6 ಸ್ಕ್ವೇರ್ ಆಯಿತು, ಇಲ್ಲಿ 6 ಸ್ಕ್ವೇರ್ ಆಯಿತು. ಇವಾಗ ಫಸ್ಟ್ ಏನು ತಗೊಂಡು ಎ ಸ್ಕ್ವೇರು ಅಂದರೆ ಎಷ್ಟು, ಇಲ್ಲಿ 1 2 3 4, ಈ ಕಡೆನೂ 4, ಈ ಬಾಕ್ಸ್ ಶೇಪು. ಈ ಬಾಕ್ಸು ಈ ಸ್ಕ್ವೇರ್ ಎಷ್ಟಾಯ್ತು, 4 4 16 ಸ್ಕ್ವೇರ್ ಯೂನಿಟ್ಸ್ ಆಯಿತು. ಅದೇ ಥರ ಈ ಸಣ್ಣ ಬಾಕ್ಸ್ ಎಷ್ಟು ಯೂನಿಟ್ ಆಯಿತು, 2 ಟೈಮ್ಸ್ ಆಫ್ 2 ಸ್ಕ್ವೇರು 4 ಸ್ಕ್ವೇರ್ ಯೂನಿಟ್ ಆಯಿತು. ಅದೇ ಥರ ಇದಷ್ಟು ಎ ಬಿ ಅನ್ನೋದು, ಎ ಅಂದರೆ 4 ಯೂನಿಟ್ಟು, ಬಿ ಅಂದರೆ 2 ಯೂನಿಟ್ಟು, 4 ಟೈಮ್ಸ್ ಆಫ್ 2 ಅಂದರೆ ಎ ಬಿ ಆಯಿತು. ಇದು ಎ ಸ್ಕ್ವೇರು, ಇದು ಬಿ ಸ್ಕ್ವೇರು, ಇದು ಎ ಟೈಮ್ಸ್ ಆಫ್ ಬಿ 4 ಟೈಮ್ಸ್ ಆಫ್ 2, ಇದು 4 ಟೈಮ್ಸ್ ಆಫ್ 2, ಇದು 2 ಎ ಬಿ ಅಂತಾಯಿತು. ಅಲ್ಲಿಗೆ ಪೂರ್ತಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಈ ಪೂರ್ತಿ ಸ್ಕ್ವೇರು 4 + 2 6, ಇದು ಎ, ಇದು ಬಿ, ಎ ಪ್ಲಸ್ ಬಿ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಇದನ್ನು ಗುಣಿಸೋದು, ಎ ಪ್ಲಸ್ ಬಿ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರು. ಈ 4 ಸ್ಕ್ವೇರ್ ಪ್ಲಸ್ ಈ 2 ಸ್ಕ್ವೇರು ಬಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಇದು ಎ ಬಿ ಪ್ಲಸ್ ಎ ಬಿ, ಇಲ್ಲ ಅದನ್ನು ಸಿಂಪ್ಲಿಫೈ ಆಗಿ 2 ಎ ಬಿ ಅಂತ ಬರಿಬೋದು. ಇದನ್ನು ಲೆಕ್ಕ ಮಾಡಿ ನೋಡಿದ್ರು 6 6ಲಿ ಎಷ್ಟು 36, ಇಲ್ಲಿ ಇದು 36 ಈಕ್ವಲ್ ಟು 4 ಸ್ಕ್ವೇರ್ ಅಂದರೆ 4 4ಲಿ 16, ಅದೇ ಥರ 2 ಸ್ಕ್ವೇರ್ ಅಂದರೆ 2 2ಲಿ 4 ಪ್ಲಸ್ ಇದು 2 4 2ಲಿ 8 8 2ಲಿ 16, 36 ಈಕ್ವಲ್ ಟು 16 + 4 30, ಇದು 20 ಪ್ಲಸ್ 16 36, 36 ಪ್ಲಸ್ 36. ಅಲ್ಲಿ ಏನೇನು ಬರ್ತೋ ನಂಬರಲ್ಲಿ ಅದನ್ನು ಇಷ್ಟನ್ನು ಬಾಕ್ಸಲ್ಲಿ ತೋರಿಸ್ಬೋದು. ಫಸ್ಟ್ ಏನು 6 ಸ್ಕ್ವೇರ್ ಅಂದರೆ ಇದು ಟೋಟಲ್ಲು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರು, ಎ ಅಂದರೆ 4, ಬಿ ಅಂದರೆ 2, 6 ಟೈಮ್ಸ್ ಆಫ್ 6 36 ಸ್ಕ್ವೇರ್ ಯೂನಿಟ್ಸ್ ಆಯಿತು. ಅದರಲ್ಲಿ ಎ ಸ್ಕ್ವೇರ್ ಅಂದ್ರೇನು 4 ಟೈಮ್ಸ್ ಆಫ್ 4 4 8 12 16 16 ಬ್ಲಾಕ್ಗಳಾಯಿತು, 16 ಸ್ಕ್ವೇರ್ ಯೂನಿಟ್ಟು. ಅದೇ ಥರ ಬಿ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಯೂನಿಟ್ಟು, 2 ಟೈಮ್ಸ್ ಆಫ್ 2 ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಯೂನಿಟ್ ಆಯಿತು. ಅದೇ ಥರ ಇದೆಷ್ಟಾಯಿತು 2 ಎ ಬಿ ಅನ್ನೋದು, ಇದು ಎ ಬಿ, ಎ ಅಂದರೆ 4 ಟೈಮ್ಸ್ ಆಫ್ 2 4 4 8, 4 2ಲಿ 8, ಇಲ್ಲೂ 4 2ಲಿ 8 8 8 16, ಇದು 2 ಎ ಬಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ ಅಂತಾಯಿತು. ಅದೇ ಥರ ಇನ್ನೊಂದು ಎಕ್ಸಾಂಪಲಲ್ಲಿ ನೋಡಿದ್ರೆ ಈ ಥರದ್ದು ಯಾವುದು ಅಂದರೆ ಏನೆಷ್ಟು ಅಂತ ತಗೋಬೋದು ಅಂದರೆ 6, ಬಿನ 4 ಅಂತ ತಗೋಬೇಕು. ಎನ 6 ಅಂತ ತೆಗಿಯೋದು, ಬಿನ 4 ಅಂತ ತೆಗಿಯೋದು. ಇವಾಗಲೂ ಅದೇ ಫಾರ್ಮುಲಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ ಅಂತ ಬರಿಬೋದು. ಇವಾಗ ಎಷ್ಟಾಯ್ತದೆ ಇಲ್ಲಿ 6 + 4 ಹೋಲ್ ಸ್ಕ್ವೇರ್ ಅಂತ ಆಯ್ತದೆ. ಇದು 6 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ 6 ಟೈಮ್ಸ್ ಆಫ್ 4 ಅಂತ ಆಯ್ತದೆ. ಅಲ್ಲಿಗಿದು 10 ಸ್ಕ್ವೇರು, 10 ಸ್ಕ್ವೇರ್ ಈಕ್ವಲ್ ಟು 6 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ 6 ಟೈಮ್ಸ್ ಆಫ್ 4. ಇದನ್ನು ಇದರಲ್ಲಿ ತೋರಿಸಿರ್ತೀನಿ ಯಾವ ಥರ ಅಂತ. ಇಲ್ಲೇನು ಇದು ಟೋಟಲ್ ಆಗಿ ಎ ಸ್ಕ್ವೇರ್, ಇದು 6 ಸ್ಕ್ವೇರ್, ಇದು ಯಾವ ಥರ ಈ ಥರ ಇದು 6 ಸ್ಕ್ವೇರು ಎಷ್ಟಾಯ್ತದೆ, ಇಲ್ಲಿ ಇದಾಯ್ತದೆ ಟೋಟಲ್ ಆಗಿ 6 ಸ್ಕ್ವೇರ್ ಆಯಿತು. ಈ 6 ಸ್ಕ್ವೇರ್ ಮತ್ತು ನೆಕ್ಸ್ಟ್ ಇನ್ನೇನಾಯಿತು, ಇದು 6 ಸ್ಕ್ವೇರ್ ಜೊತೆಗೆ ಇದಾಯಿತು ಯಾವುದು ಮೇಲ್ಗಡೆದು ಏನು 4 ಸ್ಕ್ವೇರು, ಇದು ಎ ಸ್ಕ್ವೇರ್, ಇದು ಬಿ ಸ್ಕ್ವೇರು 4 ಸ್ಕ್ವೇರು, ಇದು ಬಿ ಸ್ಕ್ವೇರು. ಅದೇ ಥರ ಎ ಬಿ ಅಂದರೆ ಇದು ಯಾವುದು, ಇದು ಎ ಬಿ, ಇಲ್ಲೇನಾಯಿತು ಎ ಬಿ ಅನ್ನೋದು ಇದಾಯಿತು, ಇದು ಎ ಬಿ. ಆಮೇಲೆ ಅದು ಇನ್ನೊಂದು ಎ ಬಿ ಯಾವುದು, ಅದು ಇದೊಂದು ಎ ಬಿ ಆಯಿತು. ಅದೇ ಥರ ಅದು ಇನ್ನೊಂದು ಎ ಬಿ ಆಯಿತು, ಯಾವುದಿದು
ಹೆಂಗಾಯಿತು ಅಂದರೆ ಇಲ್ಲಿ ತೋರಿಸ್ತೀನಿ. ಇವಾಗ ಟೋಟಲ್ ಆಗಿ ಏನಾಯಿತು, ದೊಡ್ಡದೊಂದು ಸ್ಕ್ವೇರ್ ಆಯಿತು. ಇದೇನಾಯಿತು, ದೊಡ್ಡದು ಸ್ಕ್ವೇರ್ ಆಯಿತು. ಈ ಸ್ಕ್ವೇರ್ ಎಷ್ಟು ಯೂನಿಟ್ ಉದ್ದ, ಎಷ್ಟು ಯೂನಿಟ್ ಅಗಲ ಆಯಿತು ಅಂದ್ರೆ ಇದು ಅದೇ ಥರ 10 × 10 ಬರ್ತದೆ. ಇಲ್ಲಿ ಇದು 1 2 3 4 5 6 7 8 9 10 10 ಯೂನಿಟ್ ಉದ್ದ, ಅಗಲ ಉದ್ದ ಎಷ್ಟು ಯೂನಿಟ್ ಆಯ್ತದ, ಉದ್ದನೂ ಅದೇ ಥರ 4 2 6 8 10 10 ಟೈಮ್ಸ್ ಆಫ್ 10 ಎಷ್ಟಾಯಿತು, 100 ಸ್ಕ್ವೇರ್ ಯೂನಿಟ್ ಆಯಿತು. ಇದು 100 ಸ್ಕ್ವೇರ್ ಯೂನಿಟ್ 10 ಸ್ಕ್ವೇರ್ ಅಂದ್ರೆ ಇದು ಎ ಅಂದರೆ ಎ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್. ಇದು ನೀಲಿ ಕಲರ್ ಇರೋದು 6 ಟೈಮ್ಸ್ ಆಫ್ 6 ಎಷ್ಟು, 36. 6 12 18 24 30 36. 6 ಸ್ಕ್ವೇರ್ ಅಂದರೆ 36 ಆಯಿತು. ಪ್ಲಸ್ 4 ಸ್ಕ್ವೇರ್ ಅಂದರೆ 4 4 16. 4 8 12 16. 36 ಪ್ಲಸ್ 16 ಪ್ಲಸ್ 2 ಟೈಮ್ಸ್ ಆಫ್ 6 4 ಎಷ್ಟು, 6 4 24. 2 ಟೈಮ್ಸ್ ಆಫ್ 24. ಇಲ್ಲಿ 1 2 3 4 5 6 6 4 24. ಅದೇ ಥರ ಇದು 6 4 24. ಇದು 24 ಟೈಮ್ಸ್ ಆಫ್ 24 ಅಂದರೆ 2 24 48. ಅಲ್ಲಿಗೆ 100 = 36 ಪ್ಲಸ್ 16 ಅಂದರೆ 52 ಪ್ಲಸ್ 48 100 ಆಯಿತು. ಅಲ್ಲಿಗೆ ಇದೇನಾಯಿತು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 AB. ಇದು AB, ಇದು ಎ ಅಂದರೆ 6 ಅಲ್ವಾ, 6 ಟೈಮ್ಸ್ ಆಫ್ 6 ಅಂದರೆ ಎ ಸ್ಕ್ವೇರು. ಬಿ ಅಂದರೆ 4, 4 ಟೈಮ್ಸ್ ಆಫ್ 4 ಅಂದರೆ ಇದು ಬಿ ಸ್ಕ್ವೇರು. ಎ ಅಂದರೆ 6 ಟೈಮ್ಸ್ ಆಫ್ 4, 6 ಎ 4 ಬಿ. AB ಟೈಮ್ಸ್ ಆಫ್ AB, 2 ABಗಳಾಯಿತು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 AB. ಅದೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 AB. ಅದು ಬರೀ ಇದರಲ್ಲ, ಎಕ್ಸ್ ಪ್ಲಸ್ ಎ ಅನ್ನೋದು ಮಾಡ್ಬೋದು. ಬೇರೆ ಯಾವುದೇ 2 ನಂಬರ್ನ ಸ್ಕ್ವೇರ್ ಮಾಡಿದಾಗ ಇದೇ ಥರ ಆಗೋದು. ಬಾಯ್.